ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಇತ್ತ ಕಾರ್ ಕೀ ತೋರಿಸಿ ಎಲ್ಲಿಗೆ ಎಂದ ವಿದ್ಯುತ್. 4 ವರ್ಷ ಆದ್ಮೇಲೆ ಸಿಗ್ತಾ ಇದೀನಿ, ಒಂದ್ ಯೋಗಕ್ಷೇಮ ಮಾತಿಲ್ಲ, ಹೋಗ್ಲಿ ಒಂದ್ ಹಕ್ ಎಂದು ಕೋಪಗೊಂಡು ಮೂತಿ ತಿರುಗಿಸಿದ್ಲು ಪರಿ. ತಕ್ಷಣ ಅವಳ ಪಾದ ಯಾರೋ ಮುಟ್ಟಿದ ಅನುಭವವಾಯಿತು. ನೋಡಲು ವಿದ್ಯುತ್ ಅವಳ ಪಾದಕ್ಕೆ ಗೆಜ್ಜೆ ಹಾಕ್ತಿದ್ದ. ಅವಳಿಗೆ ನಿಜಕ್ಕೂ ತುಂಬ ಖುಷಿಯಾಯಿತು. ಹೇಗಿದೆ ಎಂದ. ಒಂದೆರಡು ಹೆಜ್ಜೆ ಓಡಾಡಿ ಸೂಪರ್ ಎಂದಳು. ಸ್ವಲ್ಪ ದೂರ ಹೋಗು ಎಂದ. ಹಾಗೆ ಹೋದ್ಲು. ಎಲ್ಲೋ ಗೆಜ್ಜೆ ಸತ್ತು ಕೇಳೋಕೆ ಎಂದುಕೊಂಡ್ಲು. ಹಾಗೆ ಅವನ ಕಡೆ ನೋಡಲು ಎರಡೂ ಕೈ ಚಾಚಿ ಅಪ್ಪು ಎನ್ನುವಂತೆ ಸನ್ನೆ ಕೊಟ್ಟ. ಖುಷಿಯಿಂದ ಓಡಿ ಬಂದು ಅವನನ್ನ ಅಪ್ಪಿ ಖುಷಿ ಪಟ್ಟಳು ಪರಿ. ಏನೋ ಹೇಳಬೇಕು ಎಂದ. ಹೇಳು ವಿದ್ಯುತ್ ಎಂದು ಕಾತುರದಿ ಕೇಳಲು ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ ಎಂದ. ಅವಳು ಬೋರಿಂಗ್ ಲವರ್ ಎಂದು ಸಿಟ್ಟುಗೊಂಡಾಗ ಐ ಲವ್ ಯು ಪರಿ, ವಿಲ್ ಯು ಮ್ಯಾರಿ ಮೀ ಎಂದು ಈ ಹಿಂದೆ 4 ವರ್ಷದ ಹಿಂದೆ ಕೇಳಿದ್ದ ಮಾತೆ ಮರು ಕೇಳಿದ. ಖುಷಿಯಿಂದ ಅವನ ಕೈಗೆ ಕೈ ಸೇರಿಸಿ ಲವ್ ಯು ಸೋ ಮಚ್ ಆ್ಯಂಡ್ ಯಸ್ ಎಂದಳು. 4 ವರ್ಷದ ತಪಸ್ಸು ಮೀರಿ ಪ್ರೀತಿ ಗೆದ್ದಿತ್ತು ಇಲ್ಲಿ. ಸಿರಿ ಬೇಗನೆ ಆಫೀಸಿಗೆ ಬಂದು ತನ್ನ ಸ್ಕೆಚ್ಗಳನ್ನು ಕಂಪ್ಲೀಟ್ ಮಾಡಿ ವಿರಾಜ್ಗೆ ತೋರಿಸೋಕೆ ಕಾಯ್ತಿದ್ಲು. ಹಾಗೆ ಮಗನ ಬಗ್ಗೆ ಯಾವಾಗ ವಿರಾಜ್ಗೆ ಹೇಳೋದು ಎಂದು ಕೂಡ ಆಲೋಚನೆ ಮಾಡ್ತಿದ್ಲು. ಆಗ ಬರುವ ಮಾಧುರಿ ಹಾಯ್ ಸಿರಿ, ಗುಡ್ ಮಾರ್ನಿಂಗ್ ಎಂದಾಗ ಗುಡ್ ಮಾರ್ನಿಂಗ್ ಮಾಧುರಿ ಮ್ಯಾಮ್ ಎಂದು ಎದ್ದು ನಿಂತಳು. ಆಗ್ಲೇ ಕಾಸ್ಟ್ಯೂಮ್ ಸ್ಕೆಚ್ ಮಾಡಿದ್ಯಾ, ಸೋ ಬ್ಯೂಟಿಫುಲ್ ಎಂದು ಎಲ್ಲ ಸ್ಕೆಚ್ ಮೇಲೆ ಕೈಯಾಡಿಸುವಾಗ ಮ್ಯಾಮ್ ಸರ್ ಬಂದ್ರಾ ಎಂದು ವಿಚಾರಿಸಿದಳು ಸಿರಿ. ಈಗ ಬಂದ್ರು ಎಂದ್ಲು. ನಾನು ಹೋಗಿ ಇದೆಲ್ಲ ತೋರಿಸ್ಬರ್ತೀನಿ ಎಂದಾಗ ಓಕೆ ಸಿರಿ, ಆಮೇಲೆ ಐ ಆಮ್ ಸಾರಿ ಎಂದಳು ಮಾಧುರಿ. ಯಾಕೆ ಮ್ಯಾಮ್ ಎಂದು ಕೇಳಿದಾಗ ಅದು ನಾನು ನಿಂಗೆ ನೆನ್ನೆ ನೈರಾ ಮುಂದೆ ಆ ರೀತಿ ಕೆಲಸ ಮಾಡಿಸ್ದೆ ಅಲ್ವಾ, ಐ ಆಮ್ ಸೋ ಸಾರಿ ಎಂದು ಬೇಸರ ತೋರಿಸಿದ್ಲು. ಇಟ್ಸ್ ಓಕೆ ಮ್ಯಾಮ್, ಪರವಾಗಿಲ್ಲ ಎಂದು ಸಿರಿ ಹೇಳುವಾಗ ಸಿರಿ ನೀನು ಎಷ್ಟು ಒಳ್ಳೆ ಹುಡುಗಿ, ಅಂತ ದೊಡ್ಡ ಅವಮಾನ ಎಷ್ಟು ಬೇಗ ಮರೆತು ಕ್ಷಮೆ ಕೊಡ್ತಿದ್ಯಾ. ಸೊ ಇವತ್ತಿನಿಂದ ನಾನು ನಿನ್ನ ಯಾವುದೇ ಕಾರಣಕ್ಕೂ ಆ ರೀತಿ ನಡೆಸ್ಕೊಳ್ಳಲ್ಲ, ಪ್ರಾಮಿಸ್ ಎಂದು ಆಶ್ವಾಸನೆ ನೀಡಿದಾಗ ಥ್ಯಾಂಕ್ಸ್ ಮ್ಯಾಮ್, ನಾನು ಬರ್ತೀನಿ ಎಂದು ಸಿರಿ ಅಲ್ಲಿಂದ ವಿರಾಜ್ ರೂಮಿಗೆ ಹೊರಟಳು. ಅವಳು ಹೋಗೋದೇ ನೋಡುವ ಮಾಧುರಿ ಕತ್ತಲ್ಲಿ ತಾಳಿ ಇದೆ, ಕಾಲಲ್ಲಿ ಕಾಲುಂಗ್ರ ಇದೆ, ಹಣೆಯಲ್ಲಿ ಸಿಂಧೂರ ಕೂಡ ಇದೆ. ಆದರೆ ವಿರಾಜ್ ಜೊತೆಗೆ ಹೊಸ ಅಫೇರ್ ಇಟ್ಕೊಳ್ಳೋ ಚಾನ್ಸ್ ಯಾಕೆ ಕಾಣಿಸ್ತದೆ? ಇವಳು ಗಂಡ ಇದ್ದಾನೋ ಇಲ್ಲ ಓಡೋಗಿದ್ದಾನೋ ತಿಳ್ಕೊಳ್ಬೇಕಲ್ವಾ ಎಂದುಕೊಂಡು ಸಿರಿ ಡೀಟೇಲ್ಸ್ ತೆರೆದು ನೋಡಿದ್ಲು. ಸಿರಿ ಡಿವೋರ್ಸ್ಡ್ ಅಂತ ಮೆನ್ಷನ್ ಮಾಡಿದ್ಲು. ಡೈವೋರ್ಸ್ ಆಗಿದ್ಯಾ, ಆದರೆ ಈ ತಾಳಿ ಸಿಂಧೂರ ಯಾಕೆ ತೆರೆದಿಲ್ಲ ಇವಳು? ಸಮಥಿಂಗ್ ಇಸ್ ರಾಂಗ್ ಎಂದುಕೊಂಡ ವೇಳೆ ಈ ವಿರಾಜ್ಗೆ ಅವಳ ಮೇಲೆ ವಿಪರೀತ ಸೆಂಟಿಮೆಂಟ್ ಯಾಕೆ, ವೈ ಎಂದು ತನ್ನಲ್ಲೇ ಪ್ರಶ್ನೆ ಮಾಡಿಕೊಂಡ್ಳು. ಯಾಕೆ ಅಂತ ನಾನು ಕಂಡು ಹಿಡಿತೇನೆ. ನನಗೆ ಅವಮಾನ ಮಾಡಿರೋ ವಿರಾಜ್ ಸಿಂಹಾದ್ರಿ ಮಾನ ಮರ್ಯಾದೆನ 3 ದಿಕ್ಕಿಗೂ ಹರಾಜಾಗ್ತೀನಿ. ನಂಗೆ ಮಾಡಿರೋ ಅವಮಾನಕ್ಕೆ ಡಬಲ್ ಮಾಡ್ತೀನಿ, ಎಸ್ ಮಾಡ್ತೀನಿ ಎಂದು ಕೆಂಗಣ್ಣು ಬಿಟ್ಟು ಸಿರಿ ಡೀಟೇಲ್ಸ್ನ ವಾಟ್ಸಪ್ ಮಾಡಿಕೊಂಡು ಮುಂದಿನ ಕಾರ್ಯದ ಬಗ್ಗೆ ಆಲೋಚನೆ ಮಾಡಿದ್ಲು ಮಾಧುರಿ. ಶತ್ರುಗಳಿಲ್ಲದೆ ಕೆಲ ಸತ್ಯಗಳು ಹೊರಬರಲ್ಲ, ಏನಂತೀರಾ ವಿರಾಜ್ ಸರ್, ಒಳಗಡೆ ಬರ್ಬೋದಾ ಎಂದು ಸಿರಿ ಹೊರಗಿನಿಂದ ಕೇಳಿದಾಗ ಯಸ್ ಪ್ಲೀಸ್ ಎಂದನು ವಿರಾಜ್. ಬಾಗ್ಲು ತೆರ್ಕೊಂಡು ಒಳಗಡೆ ಬಂದವಳ ಕಣ್ಣಿಗೆ ವಿರಾಜ್ ಕಾಣಿಸ್ಲಿಲ್ಲ. ಎಲ್ಲೋದ್ರು ಎಂದು ಟೇಬಲ್ ಕಡೆಗೆ ನೋಡ್ತಾ ಇನ್ನೂ ಒಳ ಬಂದಾಗ ಅವಳ ಬೆನ್ನಿಗಪ್ಪಿ ಗುಡ್ ಮಾರ್ನಿಂಗ್ ಹಾಫ್ ಶರ್ಟ್ ಎಂದು ಪಿಸುಗುಟ್ಟಿದ ವಿರಾಜ್. ಅವನ ಬಿಸಿ ಉಸಿರಿಗೆ ಅದಾಗಲೇ ಬೆಣ್ಣೆಯಂತೆ ಕರಗ್ಬಿಟ್ಟಿದ್ಲು ಸಿರಿ. ಗುಡ್ ಮಾರ್ನಿಂಗ್ ವಿರಾಜ್ ಸರ್ ಎಂದವಳು ಕೊಂಚ ಬಿಡಿಸಿಕೊಂಡು ಸ್ಕೆಚ್ ನೋಡಿ, ಸ್ಪಾನ್ಸರ್ಸ್ ಹೇಳಿದಾಗೆ ಸ್ಕೆಚ್ ಮಾಡಿದ್ದೀನಿ, ನಿಮಗೆ ಹೇಗನ್ಸುತ್ತೆ ಎಂದು ಸಿರಿ ಕೈಯಲ್ಲಿದ್ದ ಟ್ಯಾಬ್ನಲ್ಲಿ ಸಾಫ್ಟ್ ಕಾಪೀಸ್ ತೋರಿಸ್ತಿದ್ರೆ ವಿರಾಜ್ ಅವಳ ಬಲಭುಜ ಕೂದಲನ್ನೆಲ್ಲ ಎಡಭುಜದ ಮೇಲಾಕಿ ಕೋಳಿಗೆ ಪುಟ್ಟ ಮುತ್ತಿಟ್ಟ. ಅವನಿಗೆ ಅವಳು ಕೊಂಚ ಸಮೀಪಿಸಿದ್ರೂ 1-2 ಮುತ್ತು ಕೊಟ್ಟ ಅಭ್ಯಾಸ. ಸಿರಿಗೆ ಮಾತಾಡಲು ಘಾಸಿಯಾಯಿತು. ವಿರಾಜ್ ಸರ್ ಪ್ಲೀಸ್ ಇದನ್ನು ನೋಡಿ ಎಂದು ಅವನಿಂದ ಸರಿದು ಸ್ಕೆಚ್ ತೋರಿಸಿ ನೈರಾ ಮ್ಯಾಮ್ಗೆ ಕಾಸ್ಟ್ಯೂಮ್ ಹೇಗಿರುತ್ತೆ ಎಂದು ಕೇಳಿದಾಗ ಅವಳ ಮೇಲೆ ಹೇಗಿರುತ್ತೆ ಅಂತ ನಂಗೆ ಹೇಗೆ ಗೊತ್ತಾಗಬೇಕು, ನಾನೇನು ಅವಳ ಪತಿನ, ಹಾಕಿ ನೋಡಿದ್ರೆ ತಾನೇ ಗೊತ್ತಾಗೋದು ಎಂದು ಕೊಂಚ ಮಡದಿನ ಸಮೀಪಿಸಿ ಬೇಕಾದ್ರೆ ನಿಂಗೆ ಕೇಳು, ಸ್ಕೆಚ್ ಸಮೇತ ಹೇಳ್ತೀನಿ ವೆಟ್ಟಿಂಗ್ ಹೇಗೆ ಕಾಣಿಸುತ್ತೆ ಅಂತ ಎಂದು ನಾಟಿಯಾಗಿ ಹೇಳಿ ನಕ್ಕಾಗ ಸಿರಿಗೆ ತುಸು ಹೆಚ್ಚೆ ನಾಚಿಕೆ ಆಯಿತು. ಹೋಗಿ ವಿರಾಜ್ ಸರ್ ಎಂದು ಬೆನ್ನು ಮಾಡಿ ನಾಚುತ್ತಾ ನಿಂತಾಗ ಯಾಕೆ ಬಂಗಾರಿ ನಾಚಿಕೆ ಆಗ್ತಿದ್ಯಾ ಎಂದು ಇನ್ನಷ್ಟು ಕೆನ್ನೆ ಕೆಂಪು ಮಾಡಿದ. ಅವಳಿಗೆ ಏನು ಹೇಳಬೇಕು ಗೊತ್ತಾಗಲೇ ಇಲ್ಲ. ಅವಳ ನಡು ಬಳಸಿ ಜಾಸ್ತಿ ನಾಚ್ಕೋಬೇಡ್ವೆ,
ಆಮೇಲೆ ನಾನು 2ನೇ ಫಸ್ಟ್ ನೈಟ್ಗೆ ರೆಡಿ ಆಗಬೇಕಾಗತ್ತೆ ಎಂದ. ಆಗ ಅವಳಿಗೆ ಮಗನ ನೆನಪಾಯಿತು. ವಿರಾಜ್ ತರಲೆ ಮಾಡ್ತಾ ಮೂಡ್ನಲ್ಲಿರುವಾಗಲೇ ಎಲ್ಲ ವಿಚಾರ ಹೇಳೋದು ಸರಿ ಎನಿಸಿ ಅವನ ಕಡೆ ನೋಡಿ ಧೈರ್ಯ ಮಾಡಿ, ನೀವು ನನ್ನ ದ್ವೇಷಿಸಲ್ಲ ಅಲ್ವಾ ವಿರಾಜ್ ಸರ್ ಎಂದಳು. ದ್ವೇಷ? ಯಾಕೆ ಬಂಗಾರಿ, ಅಂಥದ್ದೇನು ತಪ್ಪು ಮಾಡಿದ್ಯಾ ಎಂದ. ಅಲ್ಲ, ಅಂದರೆ ನೀವು ನನ್ನ ಮುಂಚಿನ ಹಾಗೆ ಪ್ರೀತಿ ಮಾಡ್ತಾ ಇದ್ದೀರಾ ಎಂದಳು. ಯಾಕೆ, ನನ್ನ ಪ್ರೀತಿಯಲ್ಲಿ ದೋಷ ಇದೆಯಾ ಎಂದ. ನಾನು ಏನಾದರೂ ಹೇಳಿದ್ರೆ ನೀವು ಅದನ್ನು ಲೈಟಾಗಿ ತಗೊಳ್ತೀರಾ, ಅಂದರೆ ಸಮಾಧಾನವಾಗಿ ಕೇಳ್ತೀರಾ ಎಂದಳು. ವಿರಾಜ್ಗೆ ಸಿರಿ ಚೋಟು ಬಗ್ಗೆ ಹೇಳಬಹುದು ಅನ್ನಿಸ್ತು. ಹೀಗಾಗಿ ಕೊಂಚ ಸಾಫ್ಟಾಗಿಯೇ, ಲೈಟ್ ಇದ್ರೆ ಲೈಟಾಗೆ ತಗೊಳ್ತೀನಿ, ಡಾರ್ಕ್ ಇದ್ದರೆ ಡಾರ್ಕ್ ಆಗೇ ತಗೊಳ್ತೀನಿ, ಈಗ ನೀನು ಹೇಳು, ಲೈಟ್ ವಿಚಾರನ ಡಾರ್ಕ್ ವಿಚಾರನ ಎಂದ. ಅವಳು ಅದು ಅದು ಎಂದು ಆಲೋಚಿಸೋದು ನೋಡ್ತಾ, ನೀನು ಅದು ಅದು ಅಂತಿದ್ಯಾ ಅಂದರೆ ಅದರಲ್ಲೇನೋ ಇದೆ ಎಂದ. ಅಂದರೆ ವಿರಾಜ್ ಸರ್, ಹೀಗೆ ನಾನು ಎಂದು ತಡವರಿಸುವಾಗ ವಿರಾಜ್ ಬೇಗ, ಯು ಹ್ಯಾವ್ ಮೀಟಿಂಗ್ ನೌ, ಯು ಕಾಂಟ್ ಸ್ಕಿಪ್ ಎಂದು ಬಂದು ಎಚ್ಚರಿಸಿದ್ಲು ಮಾಧುರಿ ದಿಗಂತ್ ಜೊತೆಗೆ. ಕಮಿಂಗ್ ಎಂದು ಅವರನ್ನ ಕಳುಹಿಸಿದವನು, ಮಿಡಲ್ ಕ್ಲಾಸ್ ಮಂಡೋದ್ರೆ, ಲೈಟ್ ಆಗಿದ್ರು ಡಾರ್ಕ್ ಆಗಿದ್ರು ಹೇಳೋ ವಿಚಾರವಾದರೆ ಬೇಗ ಹೇಳು. ತಡವಾದಷ್ಟು ಲೈಟ್ ಆಗಿರೋ ವಿಚಾರ ಕೂಡ ಡಾರ್ಕ್ ಆಗುತ್ತೆ, ಆಮೇಲೆ ನಾನು ಕ್ರ್ಯಾಕ್ ಆಗಬೇಕಾಗತ್ತೆ. ಸಣ್ಣ ತಪ್ಪು ದೊಡ್ಡದಾಗೋ ಮುನ್ನ ಸಣ್ಣದ್ರಲ್ಲೇ ಹೇಳಿ ಸಲೀಸಾಗಿ ಬಚಾವಾಗು, ಸ್ವಲ್ಪ ದೊಡ್ಡದಾದರೂ ಆಮೇಲೆ ನಾನು ಸಹಿಸಲ್ಲ ಎಂದು ಎಚ್ಚರಿಸಿದ. ಅವನು ಹೇಳಿದ್ದು ಇಷ್ಟೆ, ಸಣ್ಣದರಲ್ಲೇ ಹೇಳಿ ಬಗೆಹರಿಸ್ಕೊ, ಆಮೇಲೆ ಅದರಿಂದ ನನ್ನ ಮಗನಿಗೆ ತೊಂದರೆಯಾಗಿ ಅವನು ಆಸ್ಪತ್ರೆ ಸೇರೋ ಟೈಮ್ ಬಂದರೆ ನಾನು ನಿನಗೆ ಡಾರ್ಕ್ ಆಗಿ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಅವನ ಶೈಲಿಯಲ್ಲೇ ಹೇಳಿದ್ರು ಸಿರಿಗೆ ಅರ್ಥ ಆಗಿತ್ತು. ಅದನ್ನೇ ಆಲೋಚನೆ ಮಾಡ್ತಾ ದಿನ ಕಳೆದ್ಲು. ಸಂಜೆ ವಿರಾಜ್ಗೆ ಹೆಚ್ಚು ಕೆಲಸ ಆಯಿತು. ಸಿರಿ ಕೂಡ ಕೆಲಸ ಮಾಡ್ತಾ ಇದ್ದ ಕಾರಣ ಅವನು ಹೆಚ್ಚು ಸಮಯ ಕೆಲಸ ಮಾಡ್ದ. ನಂತರ ಸಿರಿ ಲಾಗೌಟ್ ಆಗಿ ಹೋಗಿದ್ಲು. ಅವಳ ತಲೆಯಲ್ಲೂ ಈಗ ವಿರಾಜ್ಗೆ ಹೇಗೆ ಸತ್ಯ ಹೇಳೋದು ಅನ್ನೋದೇ ತುಂಬಿತ್ತು. ಇಡೀ ದಿನ ಅವಳು ಅದರ ಚಿಂತೆ ಮಾಡ್ತಾ ಇದ್ದಿದ್ದು ಅವನಿಗೂ ಅರಿವಾಗಿತ್ತು. ಅದು ಹೇಳ್ತಾ ಇಲ್ಲ ಅನ್ನೋದೇ ಬೇಸರ. ಇತ್ತ ಅಜ್ಜಿ, ನನ್ನ ಬಂಗಾರದ ಬೊಂಬೆ ಯಾಕೋ ಮೂತಿ ಉದಿಸ್ಕೊಂಡಿರೋದು, ಬೆಳಿಗ್ಗೆ ಸ್ಕೂಲ್ ಹತ್ರನೂ ಹೀಗೆ ಮೂತಿ ಉಬ್ಬಿತ್ತಲ್ಲ ಎಂದು ರಿಲ್ಯಾಕ್ಸ್ ಬೆಂಚ್ ಮೇಲೆ ಕೂತಿದ್ದ ಮರಿ ಮೊಮ್ಮಗನ ಪುಟ್ಟ ಪಾದ ಹೊತ್ತುತ್ತಾ ಕೇಳಿದ್ರು ಕಮಲಜ್ಜಿ. ಅಜ್ಜಿಗೆ ಚೋಟುನ ಬಿಟ್ಟು ಇರೋಕೆ ಆಗ್ತಿಲ್ಲ. ಅವ್ರಿಗೆ ಪುಟ್ಟ ಮಕ್ಕಳು, ಅದರಲ್ಲೂ ತನ್ನ ರಾಜನ ಮಗನ ಮೇಲೆ ಆಸೆಯೋ ಆಸೆ, ಮೊಮ್ಮ ಮೇಲೆ ಕೋಪ ಎಂದ. ಅಯ್ಯೋ, ಆಲ್ಕೋವಾಗೆ ಬುದ್ಧಿ ಇಲ್ಲ, ನೀನು ಬೇಜಾರಾಗಬೇಡ ಚೋಟ ಚಿನ್ನಪ್ಪ ಎಂದವರು ಮೆತ್ತಗೆ ಅವರೇ ಮಾಡಿ ತಂದಿದ್ದ ಕೊಬ್ಬರಿ ಬಿಸ್ಕೆಟ್, ರವೆ ಉಂಡೆ ಡಬ್ಬಿ ತೆರೆದ್ರು. ಮೊಮ್ಮ ಮೇಲೆ ಪಪ್ಪನ ಬಗ್ಗೆ ಕೇಳಿದ್ರೆ ಸಾಕು, ಮೈ ಮೇಲೆ ಮೋಹಿನಿ ಗ್ಯಾಂಗೇ ಬರುತ್ತೆ ಕಾರಜ್ಜಿ ಎಂದ. ಹೌದಾ ನನ್ನ ಬಂಗಾರದ ಬೊಂಬೆ, ಅವ್ರಿಗೆ ಪಪ್ಪ ಮೇಲೆ ಸರಿಯಾಗಿ ಶಿಕ್ಷೆ ಕೊಡಿಸಿವಂತೆ ಬಿಡು ಕಂದ, ಆ ಮಾಡು ಎಂದು ಐಸ್ ಮಾಡ್ತಾ ಅವನ ಪುಟ್ಟ ಬಾಯಿಗೆ ಬಿಸ್ಕೆಟ್ ತಿನ್ನಿಸಿದ್ರು. ಕಾರಜ್ಜಿ ಪಪ್ಪ ಬರ್ತಾರಾ ಎಂದ. ಬರದೇ ಇರ್ತಾನ ನನ್ನ ರಾಜ ಎಂದಿತ್ತು ಅಜ್ಜಿ. ನಿಮ್ಮ ರಾಜ ಅಲ್ಲ, ನನ್ನ ಪಪ್ಪ ಎಂದು ಕೋಪಗೊಂಡನು ಚೋಟು. ಆಗೋ ಬಂದ ಎಂದು ಅಜ್ಜಿ ವಿರಾಜ್ ಕಡೆಗೆ ಬೆಟ್ಟು ಮಾಡಿದ್ರು. ಗ್ರಾನಿ, ಬೆಳಿಗ್ಗೆ ಸಾಲಿಲ್ವಾ, ಈಗ ಕೂಡ ಬರಬೇಕಿತ್ತಾ ಎಂದ ಲಂಕಾಧಿಪತಿ. ಹೋಗ, ನನ್ನ ಮರಿ ಮೊಮ್ಮಗ ನನ್ನಿಷ್ಟ ಎಂದು ಮೂತಿ ತಿರುವಿತು ಅಜ್ಜಿ. ಓಯ್ BM, ಯಾಕೆ ಲೇಟು, ಬೇಗ ಬರಬೇಕು ತಾನೇ ಎಂದು ಚೋಟು ಪಪ್ಪನ ಮೇಲೆ ಗೊತ್ತಿಲ್ಲದೆಯೇ ಆವಾಜ್ ಹಾಕಿ ರೋಪ್ ಹಾಕಿದ್ದ. ಬರೋಕೆ ನಿನ್ನ ಮೊಮ್ಮ ಬಿಟ್ರೆ ತಾನೆ ಎಂದ ವಿರಾಜ್. ಏನು ಎಂದು ಚೋಟು ಕೇಳಲು, ಏನಿಲ್ಲ, ಚೂರು ವರ್ಕ್ ಇತ್ತು ಚೋಟು, ಮೊಮ್ಮ ಡೀಟೇಲ್ಸ್ ಕೊಟ್ರಾ ಎಂದಾಗ ಚೋಟು ತುಟಿ ಮರಚಿ ಇಲ್ಲ ಎಂದು ಸನ್ನೆ ಮಾಡಿದ. ಮಂಡೋದ್ರಿ ಹೇಳಲ್ಲ ಅಂತ ಗೊತ್ತಿತ್ತು ಎಂದುಕೊಂಡ. ಮೊಮ್ಮ ಏನು ಹೇಳೋ ಹಾಗೆ ಇಲ್ಲ BM, ನನಗೆ ನನ್ನ ಪಪ್ಪ ಸಿಗೋದೇ ಡೌಟ್ ಎಂದು ಸೀರಿಯಸ್ ಆಗಿ ಪುಟಾಣಿ ಕಣ್ ತುಂಬಿಕೊಂಡು ಹೇಳಿದ್ದೆ ವಿರಾಜ್ಗೆ ಸಂಕಟ ಆಯಿತು. ತಕ್ಷಣ ಆಲೋಚಿಸಿ, ನಿನ್ನ ಮೊಮ್ಮನ ಬಾಯಿಂದ ಡೀಟೇಲ್ಸ್ ಪಡೆಯೋದಕ್ಕೆ ನನ್ನ ಬಳಿ ಪ್ಲಾನ್ ಇದೆ ಎಂದನು ಲಂಕಾಧಿಪತಿ. ಏನು ಎಂದು ಚೋಟು ಕೇಳಲು, ಮೊದಲು ಕಣ್ಣು ಒರೆಸ್ಕೋ ಚೋಟು ಎಂದು ಸೀಕ್ರೆಟ್ ಹೇಳ್ತೀನಿ ಬಾ ಎಂದು ಕಿವಿಯಲ್ಲಿ ಗುಡ್ ಹೇಳೋ ಹಾಗೆ ಹೇಳಿದ್ದ. ಕೇಳಿದ್ದೆ ಚೋಟು. ನಾನಿನ್ನೂ ಚಿಕ್ಕವನು, ಲ್ಯಾಪ್ಟಾಪ್ ಇಲ್ಲ ನನ್ನ ಹತ್ರ ಎಂದ ಸಪ್ಪಗೆ. ಮಾಮು ಹತ್ರ ಇದೆಯಲ್ವ ಚೋಟು ಎಂದ ವಿರಾಜ್. ಅದನ್ನು ನೆನಪಿಸಿಕೊಂಡು, ಹೌದಲ್ವಾ, ನನಗೆ ನೆನಪೇ ಆಗಲಿಲ್ಲ BM ಎಂದನು. ನಿನ್ನ ಮೊಮ್ಮನ ತಲೆ ತಿನ್ನೋಕೆ ಏನು ಬೇಕು ಅಂತ ನಂಗೆ ನೆನಪಿರುತ್ತೆ ಬಿಡು CM ಎಂದು ನಕ್ಕ ವಿರಾಜ್. BM, ನೀವು ತುಂಬ ಇಂಟೆಲಿಜೆಂಟ್, ಐ ಲವ್ ಯು ಎಂದಾಗ, ಲವ್ ಯು ಕಂದ, ನೀನು ಇಂಟೆಲಿಜೆಂಟ್ ಮಗನೇ, ಹೋಗು ಜಮಾಯಿಸು ಎಂದುಕೊಂಡ ವಿರಾಜ್. ಮಂಡು ಬೇಬಿ, ಬರ್ತಿದ ನನ್ನ ರೌಡಿ ಬೇಬಿ, ಬಜವಾಗು ನೋಡೋಣ ಎಂದುಕೊಂಡು ನಕ್ಕನು. ವಿರಾಜ್ ಸರ್, ಇಬ್ಬರ ಮಧ್ಯೆ ನಾನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಎಂದುಕೊಂಡು ಮಾರ್ಕೆಟಿಂದ ಕೆಲ ಸಾಮಾನು ತರುತ್ತಾ ಒಳ ಬಂದಳು ಸಿರಿ. ಹಾಗೆ ಮಗನ ಕಡೆ ನೋಡಿದ್ಲು. ದೊಡ್ಡ ಬಿಸ್ನೆಸ್ ಮ್ಯಾನ್ ರೀತಿ ಅಜ್ಜಿ ಕಳಿಸಿದ ಪುಟ್ಟ ಪ್ಯಾಂಟು ಶರ್ಟು ಕೋಟು ಹಾಕ್ಕೊಂಡು ಏನೋ ರಿಸರ್ಚ್ ಮಾಡುವ ಲೆವೆಲ್ಗೆ ಲ್ಯಾಪ್ಟಾಪ್ ಹಿಡಿದು ಕೂತಿದ್ದ.
ನೋಡಿದ ಸಿರಿ ಇವತ್ತೇನು ಮಾಡ್ತಾ ಇದ್ದಾನಪ್ಪ ಈ ಚೋಟ ರಾವಣ್ ಎಂದ್ಕೊಂಡ್ಳು. ಚೋಟು ವಿದ್ಯುತ್ ಎಲ್ಲಿ ಎಂದು ಮಾತಾಡ್ಸಿದ್ಲು. ಕೈಯಲ್ಲೇ ರೂಮ್ ಕಡೆ ಸನ್ನೆ ಮಾಡಿ ಮಾಮು ಅಲ್ಲಿ ಅಂತ. ನೀನೇನು ಮಾಡ್ತಿದ್ಯಾ ಎಂದಳು. ಬ್ರೌಸ್ ಎಂದು ಪುಸ್ತಕದ ಮೇಲೆ ಬರೆದು ತೋರಿಸ್ದ. ಏನ್ ಬ್ರೌಸ್ ಎಂದಳು. ವಿರಾಟ್ ಸಿಂಹಾದ್ರಿ ಎಂದು ಬರೆದು ತೋರಿಸಿದ. ಒಂದೊಂದೇ ಅಕ್ಷರ ನೋಡ್ತಾ ಸಿರಿ ತಲೆ ತಿರುಗಿತು. ವಿರಾಟ್ ಸಿಂಹಾದ್ರಿನಾ ಎಂದಳು. ಎಸ್ ಎಂದು ತಲೆಯಾಡಿಸಿ ಟೈಪ್ ಮಾಡ್ತಿದ್ದ. ಸಿರಿಗೆ ಚೋಟು ಒಂದೊಂದು ಅಕ್ಷರ ಟೈಪ್ ಮಾಡ್ತಿದ್ದುದು ಒಂದೊಂದು ಸೆಕೆಂಡ್ ಹೃದಯ ಬಾಯಿಗೆ ಬರ್ತಿತ್ತು. ಇನ್ನೇನು ಚೋಟು ಟೈಪ್ ಮಾಡಿ ಎಂಟರ್ ಕೊಡಬೇಕು, ಓಡಿ ಬಂದು ಲ್ಯಾಪ್ಟಾಪ್ ಮುಚ್ಚಿ ಪಪ್ಪನ ಬಗ್ಗೆ ನಾನು ಹೇಳ್ತೀನಿ ಎಂದಳು. ಚೋಟುಗೆ BM ಐಡಿಯಾ ವರ್ಕ್ ಆಯಿತು ಎನಿಸಿ ಗುಳಿಕೆನೆ ನೆಟ್ಟ. ನಿಜ ಎಂದು ಕೈ ಮುಂದೆ ಚಾಚಿದ. ಪ್ರಾಮಿಸ್ ಎಂದು ಕೈಗೆ ಕೈ ಸೇರಿಸಿದ್ಲು. ಹೇ ಪಪ್ಪನ ಬಗ್ಗೆ ಹೇಳ್ತಾರೆ, ಮಮ್ಮ ಪಪ್ಪನ ಬಗ್ಗೆ ಹೇಳ್ತಾರೆ ಎಂದು ಚೋಟು ಕುಣಿದು ಕುಪ್ಪಳಿಸಿದ. ಮುಂದೆ ಈಗ ಹೇಳ್ತಾಳ ಪಪ್ಪನ ಬಗ್ಗೆ. ಹತ್ತ ಬರ್ತಿದ್ದ ಪುಟ್ಟ ಚೋಟ ರಾವಣ್ಗೆ ಅಪ್ಪ BM ಅಂತ ಗೊತ್ತೋಗುವ ಟೈಮ್ ತುಂಬ ಹತ್ತಿರ ಇದೆ. ಪ್ರೀತಿಯಿಂದ ಪ್ರೋತ್ಸಾಹಿಸಿದ ಎಲ್ಲ ABSಗೂ ತುಂಬ 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 ಥ್ಯಾಂಕ್ಸ್. ಮತ್ತೆ ಸಿಗುವ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡ್ಬೇಕಲ್ಲ, ಬನ್ನಿ ನೋಡೋಣ. ನೋ ನೋ ನೋ, ಈಗ ವಿರಾಜ್ಗೆ ಹೆಂಡತಿಗಿಂತ ಮಗನ ಮೇಲೆ ತುಂಬ ಪ್ರೀತಿ. ನಂಗೆ ಅವಮಾನ ಮಾಡಿರೋ, ಅವನ ಮಾನಕ್ಕಿಂತ ಜೀವವಾಗಿರೋ ಅವನ ಮಗನನ್ನು ಕಿಡ್ನಾಪ್ ಮಾಡಿ ನನ್ನ ಬಳಿ ಕರ್ಕೊಂಡು ಬನ್ನಿ, ಆಗಿರೋದು ಮಜಾ ಎಂದ ಆತ. ಅವನ ಮಾತಿಗೆ ತಲೆ ಆಡಿಸಿದವರು ಅವನ ಆಳುಗಳೇ ಆಗಿದ್ರು. ಚೋಟುನ ಕಿಡ್ನಾಪ್ ಮಾಡ್ತಾರಂತೆ, ಸಾಧ್ಯನಾ? ಕತೆ ಓದ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್. ಹಾಗೆ ನೀವು ಕೊಡುವಂತಹ ಎಲ್ಲ ಕಮೆಂಟ್ಸ್ ನನಗೆ ಇನ್ನೂ ಹೆಚ್ಚು ಹೆಚ್ಚು ಎಪಿಸೋಡ್ಸ್ ಹಾಕೋದಕ್ಕೆ ತುಂಬ ಎನರ್ಜಿ ಕೊಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗುವ. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.